ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈ ದಾವಣಗೆರೆಯಲ್ಲಿ SDPI ಬಲೆಯಲ್ಲಿ ಕಾಂಗ್ರೆಸ್ ಏನಾದರೂ ಬಿದ್ದುಬಿಡ್ತಾ ಅಂತ. ಈ ಕುಟುಂಬ ರಾಜಕಾರಣ ನೋಡಿ, ದಾವಣಗೆರೆ ಜನ ತಾತನ ಆಡಳಿತವನ್ನು ನೋಡಿದರು. ತಾತ ಎಷ್ಟು ಉದ್ಧಾರ ಮಾಡಿದ್ರು ದಾವಣಗೆರೆ ಗೊತ್ತಿತ್ತು ಅವರಿಗೆ. ಅದಾದಮೇಲೆ ಮಗ ಮಂತ್ರಿಯಾಗಿ ಈಗ ದಾವಣಗೆರೆನ ಎಷ್ಟು ಉದ್ಧಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿದ್ದಾರೆ. ಈಗ ಮೊಮ್ಮಗ ಬೇರೆ ಉದ್ಧಾರ ಮಾಡಬೇಕು ದಾವಣಗೆರೆಯನ್ನು. ಎಂಥ ದುಸ್ಥಿತಿ ನೋಡಿ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ಬಿಡ್ತಾ. ಹಾಗಾದರೆ SDPI, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಇದರ ಬಲೆಯಲ್ಲಿ ಕಾಂಗ್ರೆಸ್ ಈಗ ವಿಲ 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 ಅಂತ ನರಳ್ತಾ ಇದೆ. ಏನಿದು? ಫೋಕಸ್ ಟುಡೇನಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ಬೇಕಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ, ಉತ್ತರ ಇಲ್ಲದಿರುವಂಥ ಪ್ರಶ್ನೆಗಳು ದಕ್ಷಿಣದಲ್ಲಿ. ಶಾಮನೂರು ಶಿವಶಂಕರಪ್ಪನವರು ಕಳೆದ 30 ವರ್ಷಗಳಿಂದ ಶಾಸಕರು. ದಾವಣಗೆರೆ ಏನಾಯಿತು? ದಾವಣಗೆರೆ ದಕ್ಷಿಣದಲ್ಲಿ ಎಷ್ಟು ಇನ್ನೂ ಸ್ಲಮ್ಗಳಿವೆ? ದಾವಣಗೆರೆ ದಕ್ಷಿಣದಲ್ಲಿ ರಸ್ತೆಗಳಿನ್ನೂ ಎಷ್ಟು ಆಗಬೇಕಾಗಿದೆ? ದಾವಣಗೆರೆ ದಕ್ಷಿಣದಲ್ಲಿ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ? ದಾವಣಗೆರೆ ದಕ್ಷಿಣದಲ್ಲಿ ಹೇಗೆ ಬೀದಿ ದೀಪಗಳು ಕೆಲಸ ಮಾಡ್ತವೆ? ದಾವಣಗೆರೆ ದಕ್ಷಿಣ ಯಾವ ರೀತಿ ಸಿಂಗಾಪುರ ಆದಂಗೆ ಆಗ್ಬಿಟ್ಟಿದೆ ಅನ್ನೋದನ್ನು ನೋಡಿದರೆ ನಿಮಗೆ ಒಂಥರ ಹೌಹಾರು ಬಿಡ್ತೇನೆ. ಯಾಕಂದರೆ ದಾವಣಗೆರೆ ದಕ್ಷಿಣ ಇನ್ನೂ ಅಭಿವೃದ್ಧಿ ಆಗಬೇಕು. ಇನ್ನೂ ಅಭಿವೃದ್ಧಿಗೊಳ್ತಾ ಇರುವಂಥ ವಾರ್ಡ್ಗಳು, ಮೂಲಭೂತ ಸೌಲಭ್ಯಗಳಿಗೆ ಇನ್ನೂ ಒದ್ದಾಡ್ತಾ ಇರುವಂಥ ಜನ. ಇಂಥ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಯಾವ ರೀತಿ ಹೆಮ್ಮರವಾಗಿ ಬೆಳೆದಿದೆ ನಮ್ಮ ದೇಶದಲ್ಲಿ, ಎಲ್ಲ ಪಾರ್ಟಿಗಳಲ್ಲೂ ಕೂಡ. ತಾತ ಶಾಮನೂರು ಶಿವಶಂಕರಪ್ಪ 30 ವರ್ಷ ಶಾಸಕರಾದರು. ತಾತನ ಮಗ ಈಗ ಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಮೊಮ್ಮಗನಿಗೆ ಮತ್ತೆ ಕಾಂಗ್ರೆಸ್ ಟಿಕೆಟ್, ಬೇರೆ ಯಾರೂ ಕಾರ್ಯಕರ್ತರಿಲ್ಲ. ಕಾಂಗ್ರೆಸ್ ಯಾವ ರೀತಿ ತನ್ನ ಪಕ್ಷವನ್ನು, ತನ್ನ ಟಿಕೆಟನ್ನು, ತನ್ನ ತತ್ವ ಸಿದ್ಧಾಂತವನ್ನು ಒತ್ತೆ ಇಟ್ಟಿದೆ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು. ಈಗ SDPI ತಿರುಗಿ ಬಿದ್ದಂಗೆ ಕಾಣ್ತಾ ಇದೆ. ಇದು ನೋಡಿ, SDPI ಮಾಡೋದು ಸರಿ ಅಂತನಲ್ಲ. ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಕಾಂಗ್ರೆಸ್ ಎಷ್ಟು ಸಮಯದವರೆಗೂ ಒಂದು ಕೋಮಿನ ಓಲೈಕೆ ಮಾಡ್ಕೊಂಡು ಹೋಗ್ತಾ ಇರುತ್ತೋ, ಮುಚ್ಚುಮರೆ ಏನಿಲ್ಲ, ಮುಸ್ಲಿಮರ ಓಲೈಕೆಯನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೋ, ಮುಸ್ಲಿಮರ ಸಂಖ್ಯೆ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ಕಾಂಗ್ರೆಸ್ಗೆ ಅವರು ಉಲ್ಟಾ ಬೀಳೋದಂತೂ ಪಕ್ಕ. ಒಂದು ಕ್ಷೇತ್ರ ಇರಲಿ ಅಥವಾ ನಾಳೆ 4 ಕ್ಷೇತ್ರ ಆಗಲಿ ಅಥವಾ ನಾಡ್ದು 100 ಕ್ಷೇತ್ರ ಆಗಲಿ, ಇದೇ ಪರಿಸ್ಥಿತಿ ಎಲ್ಲ ಕ್ಷೇತ್ರಗಳಲ್ಲೂ ಬರುತ್ತೆ. ಯಾವಾಗ ಒಂದು ವೋಟ್ ಬ್ಯಾಂಕನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡ್ತಿರೋ ಇದೇ ಪರಿಸ್ಥಿತಿ ಆಗೋದು. ಅಹಿಂದ ನಾಯಕ ಸಿದ್ದರಾಮಯ್ಯ, ಇಲ್ಲಿ ಅಹಿಂದವನ್ನು ಮರೆತುಬಿಟ್ರು. ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದವರು ಅಂದರೆ ಫಸ್ಟ್ ಕಾಣೋದೇ ಕುರುಬರು. ಬಾಗಲಕೋಟೆಯಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟಾಯಿತು. ದಲಿತರು ಬಿಡಿ, ರಿಸರ್ವೇಷನ್ ಇದ್ದಲ್ಲಿ ಕೊಟ್ಟರಾಯ್ತು, ಕೊಟ್ಟು ಕೈ ತೊಳ್ಕೊಂಡ್ರಾಯ್ತು ಅನ್ನೋದು ಎಲ್ಲ ರಾಜಕಾರಣಿಗಳ ಮನಸ್ಥಿತಿ. ಯಾಕೆ ಯಾವುದಾದ್ರೂ ಒಂದು ಈ ಥರ ಜನರಲ್ ಸೀಟಲ್ಲಿ ದಲಿತರು ಕೊಡಿಸಿ ಗೆಲ್ಸ್ಕೊಂಬರಲಿ ನೋಡೋಣ. ಯಾಕೆ ಮಲ್ಲಿಕಾರ್ಜುನ್ಗೆ ಆಗಲ್ವಾ? ಒಬ್ಬರು ದಲಿತರಿಗೆ ಅಥವಾ ಯಾರೋ ಒಬ್ಬರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡು ಬರೋಷ್ಟು ದೊಡ್ಡ ಮನಸ್ಸು SS ಮಲ್ಲಿಕಾರ್ಜುನ್ ಅವ್ರಿಗಿಲ್ವಾ? ಇವ್ರ ಕುಟುಂಬದವ್ರಿಗೆ ಮಾತ್ರ ಟಿಕೆಟ್ ಬೇಕು. ಇವ್ರ ಕುಟುಂಬದವ್ರು ನಿಂತರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು, ಬೇರೆಯವ್ರು ನಿಂತರೆ ಇವ್ರು ಕೆಲಸ ಮಾಡಲ್ಲ. ಇದು ಸದ್ಯದ ರಾಜಕಾರಣಿಗಳ ಮನಸ್ಥಿತಿ ಹಾಗೂ ಕ್ಷೇತ್ರಗಳ ಪರಿಸ್ಥಿತಿ. ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ದರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನವರೇ, ನಾವು 40 ವರ್ಷದಿಂದ ದುಡಿದಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯಿಂದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂಥೇಳಿ ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಹಾಗಾಗಿ ದಾವಣಗೆರೆ ದಕ್ಷಿಣದಲ್ಲಿ SDPI ಬಲೆಯಲ್ಲಿ ಈಗ ಕಾಂಗ್ರೆಸ್ ತಗಲಾಕೊಂಡಿದೆ. ಕಾಂಗ್ರೆಸ್ ಮತ್ತೊಂದು ಸಂಕಟ ಏನಪ್ಪ ಅಲ್ಲಿ ಅಂದರೆ, ಯಾರಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಹಿಂದೂಗಳೆಲ್ಲ ಒಂದಾಗಿ ಕಾಂಗ್ರೆಸ್ಸನ್ನು ಸೋಲಿಸ್ತಿದ್ರು. ಈಗ ಅಲ್ಪಸಂಖ್ಯಾತರು ಒಂದಾಗಿ SDPI ಪರವಾಗಿ ಹೋದರೆ ಕಾಂಗ್ರೆಸ್ ಮತ್ತೆ ಹಿನ್ನಡೆಯಿದೆ. ಹಾಗಾಗಿ ಒಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಚತುರ DK ಶಿವಕುಮಾರ್, ಜೊತೆಗೆ ಅರ್ಧದಷ್ಟು ಕ್ಯಾಬಿನೆಟ್ ಸಚಿವರು ದಾವಣಗೆರೆಯಲ್ಲಿ ಠಿಕಾಣಿ ಹೂಡ್ತಾರೆ, ಮೊಕ್ಕಾಂ ಹೂಡ್ತಾರೆ. ಪರಿಣಾಮ ಏನಾಗುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.
ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವ್ರಿಗೆ. ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ಬೇಕಂತ ಹೇಳಿದ್ರೆ ನಾವು ತಕ್ಕಂಥ ಪಾಠ ಕಲಿಸ್ಲೇಬೇಕಲ್ಲ.